ಕರೆಕ್ಟ್ ಆಗಿ 11 ತಿಂಗಳು ಹಿಂದೆ ಇನ್ನೊಂದು ತಿಂಗಳಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಬ್ರೇಕಪ್ ಆಗುತ್ತೆ. ವರ್ಷ ಹಾಕೊಂಡ್ ಕಡೆಯಿಂದ ಒಂದು ಡೈಲಾಗ್ ಬರುತ್ತೆ. ಅಕ್ಕ ಮಾತ್ರ ಡೈರೆಕ್ಟ್ ಆಗಿ ಹೇಳ್ತಾರೆ, ವರುಣ್ ಅವ್ರಿಗೆ ಇನ್ನೊಂದ್ ಕಡೆ ಕಾಂಟ್ಯಾಕ್ಟ್ ಐತೆ, ಅದಕ್ಕೋಸ್ಕರ ಬ್ರೇಕಪ್ ಮಾಡ್ಕೊಂತಿದೀವಿ. ಆ ಹುಡುಗಿ ಹೆಸರು ಹೇಳಲ್ಲ. ಇಷ್ಟ ದಿನ ಹೆಂಗ್ ಸಪೋರ್ಟ್ ಮಾಡಿದ್ರ, ಇನ್ ಮುಂದೆನೂ ಹಂಗೆ ಸಪೋರ್ಟ್ ಮಾಡಿ ಅಂತ ಅವರು ಆ ಫ್ಯಾನ್ಸ್ ಅಸೋಸಿಯೇಷನ್ ಅವ್ರಿಗೆ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾರೆ. ಈ ಕಡೆ ವರುಣ್ ಅವರು ನನ್ನ ವೈಯಕ್ತಿಕ ಕಾರಣದಿಂದಾಗಿ ಬೇರೆ ಬೇರೆ ಆಗಿದ್ದೇವೆ, ಇಷ್ಟು ದಿನ ಹೆಂಗ್ ಸಪೋರ್ಟ್ ಮಾಡಿದ್ರು ಇನ್ ಮುಂದೆನೂ ಅದೇ ರೀತಿಯಾಗಿ ಸಪೋರ್ಟ್ ಮಾಡ್ರಿ ಅಂತ ಅವ್ರ ಫ್ಯಾನ್ಸ್ ಕಡೆಗೆಲ್ಲ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾರೆ. 2023 ಬಿಗ್ ಬಾಸ್ ಬರೋ ಟೈಮಲ್ಲಿ ಬ್ರೇಕಪ್ ಆಗಿರೋ ಸ್ಟೋರಿ 2024 ಬಿಗ್ ಬಾಸ್ ಬರೋ ಟೈಮಲ್ಲಿ ಹೊಸ ತಿರುವು ಕಂಡುಕೊಂಡಿದೆ. ಏನಪ್ಪಾ ಅಂದ್ರೆ, ಖಾಸಗಿ ವಿಡಿಯೋ ಇಟ್ಟುಕೊಂಡು ಮಾಜಿ ಪ್ರೇಯಸಿಗೆ ಕಾಟ. ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಅಕ್ಕ ಹೋಗಿ ಕಂಪ್ಲೇಂಟ್ ಕೊಡುತ್ತೆ. ನ್ಯೂಸ್ ಅಲ್ಲಿ ಏನಿತ್ತು ಅದನ್ನೇ ತೋರಿಸ್ತಾರೆ. ಬೃಂದಾವನ ನಟ ವರುಣ್ ಆರಾಧ್ಯ ವಿರುದ್ಧ ಎಫ್ಐಆರ್ ದಾಖಲು. ಅದಾದ್ಮೇಲೆ ಅಕ್ಕ ಹಾಕಿರೋ ಸ್ಟೋರಿ ಎಲ್ಲ ನೋಡ್ಬಿಟ್ಟು ನ್ಯೂಸ್ ಹಿಂಗೆ ಅಂತ ಎಲ್ಲರೂ ಬೈತಾರೆ, ನನ್ನನ್ನು ಸೇರಿಸಿ. ಅಕ್ಕಯ್ಯ ಹಾಕಿರೋ ಸ್ಟೋರಿ ಬಗ್ಗೆ ಬಂದ್ರೆ, ಅಕ್ಕಯ್ಯನೇ ಹಾಕ್ತು ಅಥವಾ ಅಣ್ಣಯ್ಯನೇ ಹೇಳ್ಬಿಟ್ಟು ಹಾಕಿಸ್ತು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲಿ ಅಕ್ಕಯ್ಯ ಹೇಳುತ್ತೆ ಆ ತರ ಎಲ್ಲ ಏನಿಲ್ಲ, ಜಸ್ಟ್ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ಪೇಜಸ್ ಅಥವಾ ಇರೋ ನಮ್ಮ ವಿಡಿಯೋಸ್ಗಳು ತೆಗಿಯೋ ಬಗ್ಗೆ ಅಷ್ಟೇ ಅನ್ನುತ್ತೆ. ಆದ್ರೆ ಎಫ್ಐಆರ್ ಕಾಪಿಯಲ್ಲಿ ಈ ತರ ಇಲ್ಲ. ಇದನ್ನೆಲ್ಲ ನೋಡಿದ್ಮೇಲೆ ಅನ್ಸುತ್ತೆ ಅಣ್ಣಯ್ಯನೇ ಫೋನ್ ಮಾಡಿರುತ್ತೆ, ನಾನು ನೆಗೆಟಿವ್ ಆಗಿ ಪೋರ್ಟ್ರೈಟ್ ಆಗ್ತಿದೀನಿ, ಎಲ್ಲ ಊದು ಉಪ್ಪಿನಕಾಯಿ ಹಾಕ್ತಿದಾರೆ, ಒಂದ್ ಸ್ವಲ್ಪ ಚೇಂಜ್ ಮಾಡುವಂತ. ಅವಾಗ ಅಕ್ಕ ಒಂದ್ ಸ್ಟೋರಿ ಹಾಕುತ್ತೆ, ಅದನ್ನೇ ಹಿಡ್ಕೊಂಡ್ ಬಂದ್ಬಿಟ್ಟು ಅಣ್ಣ 200 ರೂಪಾಯಿ ಸೇವಂತಿಗೆ ಇತ್ತು ಮೊನ್ನೆ ಮಾರು, ಎಲ್ಲಾರ್ಗು ಮುಡಿಸ್ಬಿಟ್ಟೆ ಕಣಪ್ಪ, ಏನ್ ಆಕ್ಟಿಂಗ್ ಮಾಡುದು. ಅಣ್ಣಯ್ಯ ಹತ್ತಿದ್ ನೋಡಿ ಏನ್ರಿ ಮೀಡಿಯಾ ಹಿಂಗೆಲ್ಲ ಫೇಕ್ ನ್ಯೂಸ್ ಆಗುತ್ತಲ್ಲ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಪರ್ಫೆಕ್ಟ್ ಆಗಿ ಹಾಕಿತ್ತು ಅಂತ. ಬಾಸ್ ಆಕ್ಟಿಂಗಿಗೆ ಅವ್ರ ಫ್ರೆಂಡ್ಸ್ ಕೂಡ ನಮ್ಮಂಗೆ ನಂಬಿದ್ರು ಅನ್ಸುತ್ತೆ, ಅದಕ್ಕೆ ಪಾಪ ಈ ತರ ಹೇಳವ್ರೆ. ಮೀಡಿಯಲ್ಲಿ ನಾವು ತುಂಬಾ ಫೇಕ್ ನ್ಯೂಸ್ ಗಳು ನೋಡಿದ್ವಿ ವರುಣ್ ಬಗ್ಗೆ. ಸೊ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಏನಾಗಿತ್ತು ಏನು ಅಂತ. ಸೊ ನಾನು ಈ ಪೋಸ್ಟ್ ಏನಕ್ಕೆ ಹಾಕ್ತಾ ಇದೀನಿ ಅಂದ್ರೆ, ಅವರು ಒಂದು ಕ್ರಿಯೇಟರ್, ನಮ್ಮ ಕನ್ನಡ ಕ್ರಿಯೇಟರ್. ಈ ತರ ಹೇಗಿದ್ರೆ ಎಲ್ಲರೂ ಇಂಪಾರ್ಟೆಂಟ್ ವಿಷಯ ನೀವು ನೋಡಿರ್ಬೋದು, ಮೀಡಿಯಾದಲ್ಲಿ ಏನೆಲ್ಲ ಹೇಳ್ತಾ ಇದ್ದಾರೆ. ಆದ್ರೂ ಒಂದ್ ಗಾದೆ ಮಾತಂತೂ ಸತ್ಯ ಆಯ್ತು, ಎಳಗಂಡಸ್ರು ನಗ ಹೆಂಗಸ್ರು ನಂಬಾರ್ದು ಅನ್ನೋದು. ಆದ್ರೂ ಈ ಅಮೂಲ್ ಬೇಬಿ ಈ ತರ ವಾರ್ನಿಂಗ್ ಮಾಡಿ ಬ್ಲಾಕ್ ಮೇಲ್ ಮಾಡುತ್ತೆ ಅಂದ್ರೆ ನಮಗೂ ನಂಬಕ್ಕಾಗಲ್ಲ. ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಎಲ್ಲರಿಗೂ ಹೇಳ್ಬೇಕಾಗಿರೋದು ಒಂದೇ, ಪ್ರೀತಿ ಮಾಡ್ಬೇಕಾದ್ರೆ ನೀನೇ ನನ್ನ ಸರ್ವಸ್ವ ಅಂತ ಸರಸ ಆಡಿರೋದು ನಿಮ್ಮ ಪರಸ್ಪರ ಇದ್ರೆ ಸಾಕು, ಮೊಬೈಲ್ ನಲ್ಲಿ ಬೇಡ. ಯಾವ ಕಲಕೆಟ್ಟಿ ಯಾವನ್ ಏನ್ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿರಲ್ಲ. ಹುಡುಗರು ಅಷ್ಟೇ ಈ ತರ ಎಲ್ಲ ಬ್ಲಾಕ್ ಮೇಲ್ ಎಲ್ಲ ಮಾಡಕ್ ಹೋಗ್ಬಿಟ್ರಿ, ಓದ್ಲು ಅಂತ ಅವನು ಕೂಡ ಡಿಲೀಟ್ ಮಾಡಿ ಸುಮ್ಮನಾಗ್ರಿ. ಹುಡುಗಿರು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಹುಡುಗರು ಮೈಂಡ್ ಸೆಟ್ ಒಂದೇ ತರ ಇರಲ್ಲ. ಈ ತರ ಫೋಟೋಸ್ ವಿಡಿಯೋಸ್ ಎಲ್ಲ ಕಳ್ಸೋಕ್ಕೂ ಮುಂಚೆ ಒಂದ್ಸರಿ ಯೋಚನೆ ಮಾಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿರಿ. ಹಳೆ ಚಾನಲ್ಲು ಉಂಡೋಯ್ತು, ಹೊಸ ಚಾನಲ್ಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಇದೆಲ್ಲ ಬಿಗ್ ಬಾಸ್ ಗಿಮಿಕ್ಕಾ ಅಂತ.